ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರ ಒಂದು ವಿಶೇಷವಾದಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೇನಪ್ಪ ಅಂತಂದರೆ ಎಲ್ಲ ಸರ್ಕಲ್ಗಳಲ್ಲಿಯೂ ಕೂಡ AI ಕ್ಯಾಮ್ರಾಗಳನ್ನು ಜೋಡಿಸುವುದರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಎಷ್ಟು ದಂಡ ಕೂಡ ಜನರೇಟ್ ಆಗುತ್ತೆ, ಆ ದಂಡಗಳನ್ನು ಕಟ್ಟಲಿಕ್ಕೆ ITMS ಅನ್ನುವಂಥ ದಂಡ ಪಾವತಿ ಮಾಡುವಂಥ ಒಂದು ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಯಾಕಂತಂದರೆ ಈಗ ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಸರ್ಕಲ್ಗಳಿರೋದ್ರಿಂದ ಪ್ರತಿಯೊಂದು ಸರ್ಕಲ್ನಲ್ಲಿ ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ಸಾಫ್ಟ್ವೇರ್ ಮೂಲಕ ಆ ದಂಡ ಪಾವತಿ ಆಗುವಂಥ ಒಂದು ಕ್ಯಾಮ್ರಾಗಳನ್ನು ಕುಡಿಸಿದ್ದಾರೆ. ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇನಿದೆಯಲ್ಲ ಈ ಥರ ದಂಡವನ್ನು ಆಗಲೇ ಈಗ ಯಾರಾದರೂ ಒಂದು ಸರ್ಕಲ್ನಿಂದ ಪಾಸ್ ಆದರೆ ಆ ಫೋಟೋ ಸಮೇತ ಅವ್ರ ಫೋಟೋನೂ ಬರುತ್ತೆ ಅದರಲ್ಲಿ. ಜೊತೆಗೆ ಯಾವ ಒಂದು ಗಾಡಿ ನಂಬರ್ ಇರುತ್ತೆ ಆ ಗಾಡಿ ನಂಬರ್ ಮಾಲೀಕರಿಗೆ ಈ ಒಂದು ನೋಟಿಸ್ ಕೂಡ ಹೋಗುತ್ತೆ. ಅವರು ಇಂತಿಷ್ಟು ದಿನದ ಒಳಗಾಗಿ ಬಂದು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ದಂಡವನ್ನು ಪಾವತಿ ಮಾಡಬೇಕನ್ನುವಂಥದ್ದೇ ಈ ಒಂದು ನಿಯಮಾವಳಿ ಆಗಿದೆ. ಅದೇ ರೀತಿಯಾಗಿ ಈಗ ದಂಡವನ್ನು ಕಟ್ಟಲಿಕ್ಕೆ ಸಾಕಷ್ಟು ಜನರು ಕೂಡ ಹೆಲ್ಮೆಟ್ ಇಲ್ಲದೆ ಸವಾರು ಮಾಡಿದಂಥವರು ಕೂಡ ಈ ಒಂದು ಕ್ಯೂನಲ್ಲಿ ನಿಂತುಬಿಟ್ಟು ದಂಡವಂತೂ ಕಟ್ಟುವಂಥ ಕೆಲಸ ಆಗ್ತಾಯಿದೆ. ಒಟ್ಟಿನಲ್ಲಿ ಇಲ್ಲಿವರೆಗೆ ಬಾಗಲಕೋಟೆಯ ಪೊಲೀಸರ ಒಂದು ಸಾಕಷ್ಟು ಸಾರಿ ರೋಡ್ನಲ್ಲಿ ನಿಂತು ನೀವು ಹೆಲ್ಮೆಟ್ ಹಾಕ್ಕೊಳ್ರಿ ಅಂತ ಹೇಳಿದರೆ ಯಾರೂ ಕೂಡ ಮಾತು ಕೇಳಲಿಲ್ಲ. ಅದಕ್ಕೋಸ್ಕರನೇ ಈ ಆಟೋಮೆಟಿಕ್ ಕ್ಯಾಮ್ರಾ ಮೂಲಕ ನೋಟಿಸ್ ಕಳಿಸುವಂಥ ಕೆಲಸಕ್ಕೆ ಮುಂದಾದಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತಿನ ದಿವಸ ಇದರಲ್ಲಿ ಯಶಸ್ವಿ ಕಂಡಿದ್ದಾರೆ. ಜೊತೆಗೆ ಎಲ್ಲ ಸಾರ್ವಜನಿಕರು ಕೂಡ ಇವತ್ತಿನ ದಿವಸ ಹೆಲ್ಮೆಟ್ ಒಂದು 70% ಬಳಸುವಂತಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಲ್ಲಿ ದಂಡ ಕಟ್ಟಲಿಕ್ಕೆ ಬಂದಂಥ ಒಬ್ಬರು ಸವಾರರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ಇವತ್ತು ನೀವು ಎಲ್ಲಿ ಹೋಗಬೇಕಾದ್ರೆ ದಂಡ ಪಾವತಿ ಆಯಿತು, ನಿಮ್ಮ ಮನೆಗೆ ಹೆಂಗೆ ಗೊತ್ತಾಯಿತು ನಿಮಗೆ ನೋಟಿಸ್ ಬಂದಿದ್ದು? ಸರ್, ನೋಟಿಸ್ ಬಂದಿದ್ದು ಹೆಂಗೆ ಗೊತ್ತಾಯ್ತು ನಿಮಗೆ? ಮನೆಗೆ ಬಂದಿತ್ತು ನೋಟಿಸ್. ಹಾಂ, ಇಲ್ಲೇ ಬಾಲ್ಕೋಟೆಗೆ ಎಲ್ಲಿ ಗೊತ್ತಿಲ್ಲ ರೀ, ಎಲ್ಲಿ ಇದು ಮಾಡಿದ್ದು. ಅಲ್ಲ, ಫೋಟೋ ಸಮೇತ ನಿಮಗೆ ಬರುತ್ತದು, ಹೌದಿಲ್ಲ ರೀ? ಫೋಟೋ ಸಮೇತ ಬಂದ ಮೇಲೆ ನೀವು ಹೆಲ್ಮೆಟ್ ಹಾಕೋಬೇಕಂತೇಳಿ ಹಾಕೊಂಡ್ರಿ? ಹೆಲ್ಮೆಟ್. ಹ್ಞೂ ರೀ. ಅದು ಏನು ರೀ? ಹೆಂಗೆ ಗೊತ್ತಾಯ್ತು ನಿಮಗೆ ದಂಡ ಬಂದಿದ್ದು? ಹೆಂಗೆ ಗೊತ್ತಾಯ್ತು ನಾ ಇಲ್ಲಿ ಹೋದಾಗ ಆಗೈತೆ ಅಂತ ಹೆಂಗೆ ಗೊತ್ತಾಯ್ತು? ಅದು ಮನೆಗೆ ಬಂದು ಕೊಟ್ಟಾರ್ರಿ. ಹಾಂ ರೀ, ಮನೆಗೆ ಬಂದು ಕೊಟ್ಟ ಮೇಲೆ ಗೊತ್ತಾಯ್ತು. ಸರ್, ಈಗ ಎಷ್ಟೋ ಜನ ಪೊಲೀಸರು ರೋಡ್ನಾಗ ನಿಂತ್ಕೊಂಡು ಹೇಳ್ತಿದ್ರಪ್ಪ ನಿಮಗೆ, ಇಲ್ಲ ಸರ್ ನಿಮಗೆ ಹೀಗೆ ನಿಮಗೆ ಭಾಳಷ್ಟು ಫೈನ್ ಬೀಳ್ತಾ ಇದೆ, ಆ ಫೈನ್ ಬೀಳೋದನ್ನು ನಿಲ್ಲಿಸ್ಬೇಕಂತಂದರೆ ನೀವು ಹೆಲ್ಮೆಟ್ ಹಾಕಿರಿ, ನಿಯಮವನ್ನು ಪಾಲಿಸ್ರಿ ಅಂತ ಹೇಳ್ತಿದ್ರಿ ಪೊಲೀಸರು. ಯಾರೂ ಕೂಡ ಪಾಲಿಸ್ತಿರ್ಲಿಲ್ಲ. ಇವತ್ತಿನ ದಿವಸ ಹಿಂಗಾಗೋದ್ರಿಂದ ಎಷ್ಟು ಜನ ಪಾಲಿಸ್ತಾರೆ? ಎಲ್ಲರೂ ಪಾಲಿಸ್ತಾ ಇದ್ದೀವಿ. ಇದೊಂದು ಸರ್ಕಾರದ ಇದೊಂದು ಒಳ್ಳೆಯ ನಿರ್ಧಾರ. ಎಲ್ಲ ಜನಸಾಮಾನ್ಯರಿಗೂ ಹೆಲ್ಮೆಟ್ ಧರಿಸುವಂತಾಗಿದೆ. ಅಲ್ಲಿ ಬಿಸಿಲು ನಾಡಿದ್ದು, ಅಲ್ಲಿ ಬಿಸಿಲಿಗೆ ತೊಂದರೆ ಆಗ್ತದೆ ಹೆಲ್ಮೆಟ್ ಹಾಕ್ಕೊಂಡ್ರೆ. ಅಲ್ಲ, ನಮ್ಮ ಒಂದು ಜೀವ ನಾವು ಕಾಪಾಡ್ಕೊಳ್ಳಿಕ್ಕೆ ಹೆಲ್ಮೆಟ್ ಹಾಕೋದು ಎಷ್ಟು ಚಲೋ ಅನ್ನುವಂಥದ್ದು ಕೂಡ ಪೊಲೀಸರು ಹೇಳ್ತಿದ್ರು. ಯಾರೂ ಪಾಲಿಸ್ತಿರ್ಲಿಲ್ಲ. ಇವತ್ತು ಈ ರೀತಿ ಆಗೋದ್ರಿಂದ ಎಲ್ಲರೂ ಪಾಲಿಸ್ತಾ ಇದ್ದೇವೆ. ಎಲ್ಲರೂ 70% 80% ಜನ ಪಾಲಿಸ್ತಾ ಇದ್ದೀವಿ. ಈಗ ಅದಕ್ಕೆ ದಂಡನೂ ತುಂಬಲಿಕ್ಕೆ ಬಂದೀವಿ. ನಂದು 10 ಕೇಸ್ ಅವ. 10 ಕೇಸ್ ಇವತ್ತು ಸಬ್ಸಿಡಿ ಇರೋದ್ರಿಂದ 5,000 ಇದ್ದು 2,500 ಆಗಿದೆ. ಇವತ್ತು ಲಾಸ್ಟ್ ಡೇ ಇದೆ. ನಾನು ಹೆಲ್ಮೆಟ್ ತೊಗೊಂಡಿದ್ದೀನಿ. ತೊಗೊಂಡೋಗಿ ನಾಳೆಯಿಂದ ಹೆಲ್ಮೆಟ್ ತೊಗೊಂಡು ಹೇಳ್ತೀನಿ. 5,000 ದಂಡ ತುಂಬಿನಿ. ಈ ರೀತಿಯಾಗಿ ದಂಡ ತುಂಬುವಂಥ ಕೆಲಸಕ್ಕೆ ಮುಂದಾದಂಥ ಪೊಲೀಸರು ಇವತ್ತಿನ ದಿವಸ ಇಂಥ ಒಂದು ತಂತ್ರಜ್ಞಾನ ಬಳಕೆ ಸಾಕಷ್ಟು ಜನರಿಗೆ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸಾರ್ವಜನಿಕರು ಮುಂದೆ ಹೆಲ್ಮೆಟ್ಗಳನ್ನು ಕಂಪಲ್ಸರಿಯಾಗಿ ಹಾಕಿಕೊಂಡು ಓಡಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರ ಒಂದು ವಿಶೇಷವಾದಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೇನಪ್ಪ ಅಂತಂದರೆ ಎಲ್ಲ ಸರ್ಕಲ್ಗಳಲ್ಲಿಯೂ ಕೂಡ AI ಕ್ಯಾಮ್ರಾಗಳನ್ನು ಜೋಡಿಸುವುದರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಎಷ್ಟು ದಂಡ ಕೂಡ ಜನರೇಟ್ ಆಗುತ್ತೆ, ಆ ದಂಡಗಳನ್ನು ಕಟ್ಟಲಿಕ್ಕೆ ITMS ಅನ್ನುವಂಥ ದಂಡ ಪಾವತಿ ಮಾಡುವಂಥ ಒಂದು ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಯಾಕಂತಂದರೆ ಈಗ ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಸರ್ಕಲ್ಗಳಿರೋದ್ರಿಂದ ಪ್ರತಿಯೊಂದು ಸರ್ಕಲ್ನಲ್ಲಿ ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ಸಾಫ್ಟ್ವೇರ್ ಮೂಲಕ ಆ ದಂಡ ಪಾವತಿ ಆಗುವಂಥ ಒಂದು ಕ್ಯಾಮ್ರಾಗಳನ್ನು ಕುಡಿಸಿದ್ದಾರೆ. ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇನಿದೆಯಲ್ಲ ಈ ಥರ ದಂಡವನ್ನು ಆಗಲೇ ಈಗ ಯಾರಾದರೂ ಒಂದು ಸರ್ಕಲ್ನಿಂದ ಪಾಸ್ ಆದರೆ ಆ ಫೋಟೋ ಸಮೇತ ಅವ್ರ ಫೋಟೋನೂ ಬರುತ್ತೆ ಅದರಲ್ಲಿ. ಜೊತೆಗೆ ಯಾವ ಒಂದು ಗಾಡಿ ನಂಬರ್ ಇರುತ್ತೆ ಆ ಗಾಡಿ ನಂಬರ್ ಮಾಲೀಕರಿಗೆ ಈ ಒಂದು ನೋಟಿಸ್ ಕೂಡ ಹೋಗುತ್ತೆ. ಅವರು ಇಂತಿಷ್ಟು ದಿನದ ಒಳಗಾಗಿ ಬಂದು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ದಂಡವನ್ನು ಪಾವತಿ ಮಾಡಬೇಕನ್ನುವಂಥದ್ದೇ ಈ ಒಂದು ನಿಯಮಾವಳಿ ಆಗಿದೆ. ಅದೇ ರೀತಿಯಾಗಿ ಈಗ ದಂಡವನ್ನು ಕಟ್ಟಲಿಕ್ಕೆ ಸಾಕಷ್ಟು ಜನರು ಕೂಡ ಹೆಲ್ಮೆಟ್ ಇಲ್ಲದೆ ಸವಾರು ಮಾಡಿದಂಥವರು ಕೂಡ ಈ ಒಂದು ಕ್ಯೂನಲ್ಲಿ ನಿಂತುಬಿಟ್ಟು ದಂಡವಂತೂ ಕಟ್ಟುವಂಥ ಕೆಲಸ
ಆಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿವರೆಗೆ ಬಾಗಲಕೋಟೆಯ ಪೊಲೀಸರ ಒಂದು ಎಷ್ಟೋ ಸಾಕಷ್ಟು ಸಾರಿ ರೋಡ್ನಲ್ಲಿ ನಿಂತು ನೀವು ಹೆಲ್ಮೆಟ್ ಹಾಕ್ಕೊಳ್ರಿ ಅಂತ ಹೇಳಿದರೆ ಯಾರೂ ಕೂಡ ಮಾತು ಕೇಳಲಿಲ್ಲ. ಅದಕ್ಕೋಸ್ಕರನೇ ಈ ಆಟೋಮೆಟಿಕ್ ಕ್ಯಾಮ್ರಾ ಮೂಲಕ ನೋಟಿಸ್ ಕಳಿಸುವಂಥ ಕೆಲಸಕ್ಕೆ ಮುಂದಾದಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತಿನ ದಿವಸ ಇದರಲ್ಲಿ ಯಶಸ್ವಿ ಕಂಡಿದ್ದಾರೆ. ಜೊತೆಗೆ ಎಲ್ಲ ಸಾರ್ವಜನಿಕರು ಕೂಡ ಇವತ್ತಿನ ದಿವಸ ಹೆಲ್ಮೆಟ್ ಒಂದು 70% ಬಳಸುವಂತಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಲ್ಲಿ ದಂಡ ಕಟ್ಟಲಿಕ್ಕೆ ಬಂದಂಥ ಒಬ್ಬರು ಸವಾರರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ಇವತ್ತು ನೀವು ಎಲ್ಲಿ ಹೋಗಬೇಕಾದ್ರೆ ದಂಡ ಪಾವತಿ ಆಯಿತು, ನಿಮ್ಮ ಮನೆಗೆ ಹೆಂಗೆ ಗೊತ್ತಾಯಿತು ನಿಮಗೆ ನೋಟಿಸ್ ಬಂದಿದ್ದು? ಸರ್, ನೋಟಿಸ್ ಬಂದಿದ್ದು ಹೆಂಗೆ ಗೊತ್ತಾಯ್ತು ನಿಮಗೆ? ಮನೆಗೆ ಬಂದಿತ್ತು ನೋಟಿಸ್. ಹಾಂ, ಇಲ್ಲೇ ಬಾಲ್ಕೋಟೆಗೆ ಎಲ್ಲಿ ಗೊತ್ತಿಲ್ಲ ರೀ, ಎಲ್ಲಿ ಇದು ಮಾಡಿದ್ದು. ಅಲ್ಲ, ಫೋಟೋ ಸಮೇತ ನಿಮಗೆ ಬರುತ್ತದು, ಹೌದಿಲ್ಲ ರೀ? ಫೋಟೋ ಸಮೇತ ಬಂದ ಮೇಲೆ ನೀವು ಹೆಲ್ಮೆಟ್ ಹಾಕೋಬೇಕಂತೇಳಿ ಹಾಕೊಂಡ್ರಿ? ಹಾಂ, ಹೆಲ್ಮೆಟ್. ಹ್ಞೂ ರೀ. ಅದು ಏನು ರೀ? ಹೆಂಗೆ ಗೊತ್ತಾಯ್ತು ನಿಮಗೆ ದಂಡ ಬಂದಿದ್ದು? ಹೆಂಗೆ ಗೊತ್ತಾಯ್ತು ನಾ ಇಲ್ಲಿ ಹೋದಾಗ ಆಗೈತೆ ಅಂತ ಹೆಂಗೆ ಗೊತ್ತಾಯ್ತು? ಅದು ಮನೆಗೆ ಬಂದು ಕೊಟ್ಟಾರ್ರಿ. ಹಾಂ ರೀ, ಮನೆಗೆ ಬಂದು ಕೊಟ್ಟ ಮೇಲೆ ಗೊತ್ತಾಯ್ತು. ಸರ್, ಈಗ ಎಷ್ಟೋ ಜನ ಪೊಲೀಸರು ರೋಡ್ನಾಗ ನಿಂತ್ಕೊಂಡು ಹೇಳ್ತಿದ್ರಪ್ಪ ನಿಮಗೆ, ಇಲ್ಲ ಸರ್ ನಿಮಗೆ ಹೀಗೆ ಏನು ನಿಮಗೆ ಭಾಳಷ್ಟು ಏನು ಫೈನ್ ಬೀಳ್ತಾ ಇದೆ, ಆ ಫೈನ್ ಬೀಳೋದನ್ನು ನಿಲ್ಲಿಸ್ಬೇಕಂತಂದರೆ ನೀವು ಹೆಲ್ಮೆಟ್ ಹಾಕಿರಿ, ನಿಯಮವನ್ನು ಪಾಲಿಸ್ರಿ ಅಂತ ಹೇಳ್ತಿದ್ರು ಪೊಲೀಸರು. ಯಾರೂ ಕೂಡ ಪಾಲಿಸ್ತಿರ್ಲಿಲ್ಲ. ಇವತ್ತಿನ ದಿವಸ ಹಿಂಗೆ ಆಗೋದ್ರಿಂದ ಎಷ್ಟು ಜನ ಪಾಲಿಸ್ತಾರೆ? ಎಲ್ಲರೂ ಪಾಲಿಸ್ತಾ ಇದ್ದೀವಿ. ಇದೊಂದು ಸರ್ಕಾರದ ಇದೊಂದು ಒಳ್ಳೆಯ ನಿರ್ಧಾರ. ಎಲ್ಲ ಜನಸಾಮಾನ್ಯರಿಗೂ ಹೆಲ್ಮೆಟ್ ಧರಿಸುವಂತಾಗಿದೆ. ಅಲ್ಲಿ ಬಿಸಿಲು ನಾಡಿದ್ದು, ಅಲ್ಲಿ ಬಿಸಿಲಿಗೆ ತೊಂದರೆ ಆಗ್ತದೆ ಹೆಲ್ಮೆಟ್ ಹಾಕ್ಕೊಂಡ್ರೆ. ಅಲ್ಲ, ನಮ್ಮ ಒಂದು ಜೀವ ನಾವು ಕಾಪಾಡ್ಕೊಳ್ಳಿಕ್ಕೆ ಹೆಲ್ಮೆಟ್ ಹಾಕೋದು ಎಷ್ಟು ಚಲೋ ಅನ್ನುವಂಥದ್ದು ಕೂಡ ಪೊಲೀಸರು ಹೇಳ್ತಿದ್ರು. ಯಾರೂ ಪಾಲಿಸ್ತಿರ್ಲಿಲ್ಲ. ಇವತ್ತು ಈ ರೀತಿ ಆಗೋದ್ರಿಂದ ಎಲ್ಲರೂ ಪಾಲಿಸ್ತಾ ಇದ್ದೇವೆ. ಎಲ್ಲರೂ 70% 80% ಜನ ಪಾಲಿಸ್ತಾ ಇದ್ದೀವಿ. ಈಗ ಅದಕ್ಕೆ ದಂಡನೂ ತುಂಬಲಿಕ್ಕೆ ಬಂದೀವಿ. ನಂದು 10 ಕೇಸ್ ಅವೆ. 10 ಕೇಸ್ ಇವತ್ತು ಸಬ್ಸಿಡಿ ಇರೋದ್ರಿಂದ 5,000 ಇದ್ದದ್ದು 2,500 ಆಗಿದೆ. ಇವತ್ತು ಲಾಸ್ಟ್ ಡೇ ಇದೆ. ನಾನು ಹೆಲ್ಮೆಟ್ ತೊಗೊಂಡಿದ್ದೀನಿ. ತೊಗೊಂಡೋಗಿ ನಾಳೆಯಿಂದ ಹೆಲ್ಮೆಟ್ ತೊಗೊಂಡು ಹೇಳ್ತೀನಿ. 5,000 ದಂಡ ತುಂಬಿನಿ. ಹಾಂ, ಈ ರೀತಿಯಾಗಿ ದಂಡ ತುಂಬುವಂಥ ಕೆಲಸಕ್ಕೆ ಮುಂದಾದಂಥ ಪೊಲೀಸರು ಇವತ್ತಿನ ದಿವಸ ಇಂಥ ಒಂದು ತಂತ್ರಜ್ಞಾನ ಬಳಕೆ ಸಾಕಷ್ಟು ಜನರಿಗೆ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸಾರ್ವಜನಿಕರು ಮುಂದೆ ಹೆಲ್ಮೆಟ್ಗಳನ್ನು ಕಂಪಲ್ಸರಿಯಾಗಿ ಹಾಕಿಕೊಂಡು ಓಡಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರ ಒಂದು ವಿಶೇಷವಾದಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೇನಪ್ಪ ಅಂತಂದರೆ ಎಲ್ಲ ಸರ್ಕಲ್ಗಳಲ್ಲಿಯೂ ಕೂಡ AI ಕ್ಯಾಮ್ರಾಗಳನ್ನು ಜೋಡಿಸುವುದರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಎಷ್ಟು ದಂಡ ಕೂಡ ಏನು ಜನ್ರೇಟ್ ಆಗುತ್ತೆ, ಆ ದಂಡಗಳನ್ನು ಕಟ್ಟಲಿಕ್ಕೆ ITMS ಅನ್ನುವಂಥ ದಂಡ ಪಾವತಿ ಮಾಡುವಂಥ ಒಂದು ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಯಾಕಂತಂದರೆ ಈಗ ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಸರ್ಕಲ್ಗಳಿರೋದ್ರಿಂದ ಪ್ರತಿಯೊಂದು ಸರ್ಕಲ್ನಲ್ಲಿ ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ಸಾಫ್ಟ್ವೇರ್ ಮೂಲಕ ಆ ದಂಡ ಪಾವತಿ ಆಗುವಂಥ ಒಂದು ಕ್ಯಾಮ್ರಾಗಳನ್ನು ಕುಡಿಸಿದ್ದಾರೆ. ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇನಿದೆಯಲ್ಲ, ಈ ಥರ ದಂಡವನ್ನು ಆಗಲೇ ಈಗ ಯಾರಾದರೂ ಒಂದು ಸರ್ಕಲ್ನಿಂದ ಪಾಸ್ ಆದರೆ ಆ ಫೋಟೋ ಸಮೇತ ಅವ್ರ ಫೋಟೋನೂ ಬರುತ್ತೆ ಅದರಲ್ಲಿ. ಜೊತೆಗೆ ಯಾವ ಒಂದು ಗಾಡಿ ನಂಬರ್ ಇರುತ್ತೆ ಆ ಗಾಡಿ ನಂಬರ್ ಮಾಲೀಕರಿಗೆ ಈ ಒಂದು ನೋಟಿಸ್ ಕೂಡ ಹೋಗುತ್ತೆ. ಅವರು ಇಂತಿಷ್ಟು ದಿನದ ಒಳಗಾಗಿ ಬಂದು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ದಂಡವನ್ನು ಪಾವತಿ ಮಾಡಬೇಕನ್ನುವಂಥದ್ದೇ ಈ ಒಂದು ನಿಯಮಾವಳಿ ಆಗಿದೆ. ಅದೇ ರೀತಿಯಾಗಿ ಈಗ ದಂಡವನ್ನು ಕಟ್ಟಲಿಕ್ಕೆ ಸಾಕಷ್ಟು ಜನರು ಕೂಡ ಹೆಲ್ಮೆಟ್ ಇಲ್ಲದೆ ಸವಾರು ಮಾಡಿದಂಥವರು ಕೂಡ ಈ ಒಂದು ಕ್ಯೂನಲ್ಲಿ ನಿಂತುಬಿಟ್ಟು ದಂಡವಂತೂ ಕಟ್ಟುವಂಥ ಕೆಲಸ ಆಗ್ತಾಯಿದೆ. ಒಟ್ಟಿನಲ್ಲಿ ಇಲ್ಲಿವರೆಗೆ ಬಾಗಲಕೋಟೆಯ ಪೊಲೀಸರ ಒಂದು ಎಷ್ಟೋ ಸಾಕಷ್ಟು ಸಾರಿ ರೋಡ್ನಲ್ಲಿ ನಿಂತು ನೀವು ಹೆಲ್ಮೆಟ್ ಹಾಕ್ಕೊಳ್ರಿ ಅಂತ ಹೇಳಿದರೆ ಯಾರೂ ಕೂಡ ಮಾತು ಕೇಳಲಿಲ್ಲ. ಅದಕ್ಕೋಸ್ಕರನೇ ಈ ಆಟೋಮೆಟಿಕ್ ಕ್ಯಾಮ್ರಾ ಮೂಲಕ ನೋಟಿಸ್ ಕಳಿಸುವಂಥ ಕೆಲಸಕ್ಕೆ ಮುಂದಾದಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತಿನ ದಿವಸ ಇದರಲ್ಲಿ ಯಶಸ್ವಿ ಕಂಡಿದ್ದಾರೆ. ಜೊತೆಗೆ ಎಲ್ಲ ಸಾರ್ವಜನಿಕರು ಕೂಡ ಇವತ್ತಿನ ದಿವಸ ಹೆಲ್ಮೆಟ್ ಒಂದು 70% ಬಳಸುವಂತಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಲ್ಲಿ ದಂಡ ಕಟ್ಟಲಿಕ್ಕೆ ಬಂದಂಥ ಒಬ್ಬರು ಸವಾರರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ಇವತ್ತು ನೀವು ಎಲ್ಲಿ ಹೋಗಬೇಕಾದ್ರೆ ದಂಡ ಪಾವತಿ ಆಯಿತು, ನಿಮ್ಮ ಮನೆಗೆ ಹೆಂಗೆ ಗೊತ್ತಾಯಿತು ನಿಮಗೆ ನೋಟಿಸ್ ಬಂದಿದ್ದು? ಸರ್, ನೋಟಿಸ್ ಬಂದಿದ್ದು ಹೆಂಗೆ ಗೊತ್ತಾಯ್ತು ನಿಮಗೆ? ಮನೆಗೆ ಬಂದಿತ್ತು ನೋಟಿಸ್. ಹಾಂ, ಇಲ್ಲೇ ಬಾಲ್ಕೋಟೆಗೆ ಎಲ್ಲಿ ಗೊತ್ತಿಲ್ಲ ರೀ, ಎಲ್ಲಿ ಇದು ಮಾಡಿದ್ದು. ಅಲ್ಲ, ಫೋಟೋ ಸಮೇತ ನಿಮಗೆ ಬರುತ್ತದು, ಹೌದಿಲ್ಲ ರೀ? ಫೋಟೋ ಸಮೇತ ಬಂದ ಮೇಲೆ ನೀವು ಹೆಲ್ಮೆಟ್ ಹಾಕೋಬೇಕಂತೇಳಿ ಹಾಕೊಂಡ್ರಿ? ಹಾಂ, ಹೆಲ್ಮೆಟ್. ಹ್ಞೂ ರೀ. ಅದು ಏನು ರೀ? ಹೆಂಗೆ ಗೊತ್ತಾಯ್ತು ನಿಮಗೆ ದಂಡ ಬಂದಿದ್ದು? ಹೆಂಗೆ ಗೊತ್ತಾಯ್ತು ನಾ ಇಲ್ಲಿ ಹೋದಾಗ ಆಗೈತೆ ಅಂತ ಹೆಂಗೆ ಗೊತ್ತಾಯ್ತು? ಅದು ಮನೆಗೆ ಬಂದು ಕೊಟ್ಟಾರ್ರಿ. ಹಾಂ ರೀ, ಮನೆಗೆ ಬಂದು ಕೊಟ್ಟ ಮೇಲೆ ಗೊತ್ತಾಯ್ತು. ಸರ್, ಈಗ ಎಷ್ಟೋ ಜನ ಪೊಲೀಸರು ರೋಡ್ನಾಗ ನಿಂತ್ಕೊಂಡು ಹೇಳ್ತಿದ್ರಪ್ಪ ನಿಮಗೆ, ಇಲ್ಲ ಸರ್ ನಿಮಗೆ ಹೀಗೆ ನಿಮಗೆ ಭಾಳಷ್ಟು ಫೈನ್ ಬೀಳ್ತಾ ಇದೆ, ಆ ಫೈನ್ ಬೀಳೋದನ್ನು ನಿಲ್ಲಿಸ್ಬೇಕಂತಂದರೆ ನೀವು ಹೆಲ್ಮೆಟ್ ಹಾಕಿರಿ, ನಿಯಮವನ್ನು ಪಾಲಿಸ್ರಿ ಅಂತ ಹೇಳ್ತಿದ್ರು ಪೊಲೀಸರು. ಯಾರೂ ಕೂಡ ಪಾಲಿಸ್ತಿರ್ಲಿಲ್ಲ. ಇವತ್ತಿನ ದಿವಸ ಹಿಂಗೆ ಆಗೋದ್ರಿಂದ ಎಷ್ಟು ಜನ ಪಾಲಿಸ್ತಾರೆ?
ಎಲ್ಲರೂ ಪಾಲಿಸ್ತಾ ಇದ್ದೀವಿ. ಇದೊಂದು ಸರ್ಕಾರದ ಇದೊಂದು ಒಳ್ಳೆಯ ನಿರ್ಧಾರ. ಎಲ್ಲ ಜನಸಾಮಾನ್ಯರಿಗೂ ಹೆಲ್ಮೆಟ್ ಧರಿಸುವಂತಾಗಿದೆ. ಅಲ್ಲಿ ಬಿಸಿಲು ನಾಡಿದ್ದು, ಅಲ್ಲಿ ಬಿಸಿಲಿಗೆ ತೊಂದರೆ ಆಗ್ತದೆ ಹೆಲ್ಮೆಟ್ ಹಾಕ್ಕೊಂಡ್ರೆ. ಅಲ್ಲ, ನಮ್ಮ ಒಂದು ಜೀವ ನಾವು ಕಾಪಾಡ್ಕೊಳ್ಳಿಕ್ಕೆ ಹೆಲ್ಮೆಟ್ ಹಾಕೋದು ಎಷ್ಟು ಚಲೋ ಅನ್ನುವಂಥದ್ದು ಕೂಡ ಪೊಲೀಸರು ಹೇಳ್ತಿದ್ರು. ಯಾರೂ ಪಾಲಿಸ್ತಿರ್ಲಿಲ್ಲ. ಇವತ್ತು ಈ ರೀತಿ ಆಗೋದ್ರಿಂದ ಎಲ್ಲರೂ ಪಾಲಿಸ್ತಾ ಇದ್ದೇವೆ. ಎಲ್ಲರೂ 70% 80% ಜನ ಪಾಲಿಸ್ತಾ ಇದ್ದೀವಿ. ಈಗ ಅದಕ್ಕೆ ದಂಡನೂ ತುಂಬಲಿಕ್ಕೆ ಬಂದೀವಿ. ನಂದು 10 ಕೇಸ್ ಅವೆ. 10 ಕೇಸ್ ಇವತ್ತು ಸಬ್ಸಿಡಿ ಇರೋದ್ರಿಂದ 5,000 ಇದ್ದು 2,500 ಆಗಿದೆ. ಇವತ್ತು ಲಾಸ್ಟ್ ಡೇ ಇದೆ. ನಾನು ಹೆಲ್ಮೆಟ್ ತೊಗೊಂಡಿದ್ದೀನಿ. ತೊಗೊಂಡು ಈಗ ನಾಳೆಯಿಂದ ಹೆಲ್ಮೆಟ್ ಹಾಕೊಂಡು ಹೇಳ್ತೀನಿ. 5,000 ದಂಡ ತುಂಬಿನಿ. ಹಾಂ, ಈ ರೀತಿಯಾಗಿ ದಂಡ ತುಂಬುವಂಥ ಕೆಲಸಕ್ಕೆ ಮುಂದಾದಂಥ ಪೊಲೀಸರು ಇವತ್ತಿನ ದಿವಸ ಇಂಥ ಒಂದು ತಂತ್ರಜ್ಞಾನ ಬಳಕೆ ಸಾಕಷ್ಟು ಜನರಿಗೆ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸಾರ್ವಜನಿಕರು ಮುಂದೆ ಹೆಲ್ಮೆಟ್ಗಳನ್ನು ಕಂಪಲ್ಸರಿಯಾಗಿ ಹಾಕಿಕೊಂಡು ಓಡಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.